ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 243. ಇನ್ನು ಮುಂದೆ ಒಬ್ಬ ತಂದೆಯಾಗಿ ಜವಾಬ್ದಾರಿ ಹೆಚ್ಚಿದೆ. ಅದನ್ನು ಕೂಡ ಸಮರ್ಪಕವಾಗಿ ನಿಭಾಯಿಸುತ್ತೀನಿ ಎನ್ನುವ ನಂಬಿಕೆ ಇದೆ. ಆ ನಂಬಿಕೆ ನಿಮಗೂ ನನ್ನ ಮೇಲೆ ಇದೆಯಾ ಎಂದನು. ನಿಮ್ಮ ಮೇಲೆ ಬೆಟ್ಟದಷ್ಟು ನಂಬಿಕೆ ಇರುವುದಕ್ಕೆ ಅಲ್ವಾ ನಾನು ನಿಮ್ಮನ್ನು ಕೈ ಹಿಡಿದದ್ದು. ನನಗೆ ಬೇಸರ ಇರುವುದು ನಿಮ್ಮ ಕೆಲಸದ ವಿಚಾರದಲ್ಲಿ. ನಿಮ್ಮ ಮೇಲಿನ ನಂಬಿಕೆಯ ವಿಚಾರದಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದಳು. ಅವಳು ತನ್ನನ್ನು ಅರ್ಥ ಮಾಡಿಕೊಂಡಿರುವ ಪರಿಗೆ ಮೂಕ ವಿಸ್ಮಿತನಾದನು. ಸರಿ ಮಲಗಿ ಎಂದು ಅವಳು ಮಲಗುವ ದಿಂಬನ್ನು ಸರಿ ಮಾಡಿಕೊಟ್ಟರೆ ಅವಳು ಮಲಗುವುದನ್ನು ಬಿಟ್ಟು ಅವನನ್ನೇ ನೋಡುತ್ತಾ ರಿಷಿ ಎಂದಿದ್ದಳು. ಹಾಂ, ಏನು ಹೇಳಿ ಎನ್ನುತ್ತಿದ್ದ ಹಾಗೆ, ನೀವು ಯಾವಾಗ ಬಂದರೂ ನಮ್ಮ ಕಂಪನಿಯ ಬಾಗಿಲು ನಿಮಗೋಸ್ಕರ ತೆರೆದಿರುತ್ತದೆ. ನಿಮಗೆ ನಮ್ಮ ಕಂಪನಿಯನ್ನು ಮುನ್ನಡೆಸಲು ನಿಮಗೆ ಇಷ್ಟ ಇಲ್ಲ ಎಂದು ಗೊತ್ತು. ಆದರೂ ಎಲ್ಲೋ ಒಂದು ಸಣ್ಣ ಭರವಸೆ ನನ್ನಲ್ಲಿ ಉಳಿದಿದೆ. ನಿಮಗೆ ಕಂಪನಿಯಲ್ಲಿ ಇಷ್ಟ ಇಲ್ಲ ಎಂದರೂ, ನೀವು ಬೇರೆ ಏನೇ ಬಿಸ್ನೆಸ್ ಮಾಡುತ್ತೇನೆ ಎಂದರೂ ಬಂಡವಾಳ ಹಾಕಲು ನಾನು ತಯಾರಿದ್ದೇನೆ. ತಾನು ಈ ರೀತಿ ಮಾತನಾಡಿದರೆ ಮತ್ತೆ ಏನಾದರೂ ಮಾತನಾಡುತ್ತಾರೇನೋ ಎಂದು ಅಂಜಿಕೆಯಲ್ಲಿಯೇ ಅಷ್ಟನ್ನು ಹೇಳಿ ಮುಗಿಸಿದಳು. ಆದರೆ ರಿಷಿ ಅವಳ ಮಾತಿಗೆ ಏನನ್ನೂ ಪ್ರತಿಯಾಡದೆ ಮುಗುಳು ನಕ್ಕು ಮಲಗಿ ಎಂದನು. ಅವನ ಮುಗುಳು ನಗೆಯ ಒಳಾರ್ಥ ಇವಳಿಗೆ ತಿಳಿಯದಿದ್ದರೂ ಅವನ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ. ನಾನು ಹೇಳಿದ್ದು ಯಾವುದು ನಡೆಯುವುದಿಲ್ಲ ಎಂದು ತನಗೆ ತಾನೇ ಹೇಳಿಕೊಂಡು ನೀವು ಮಲಗಿ ಎಂದಳು. ಯಾಕೆ ಹಾಗೆ ಹೇಳುತ್ತಿದ್ದಾಳೆ ಎಂದು ತಿಳಿಯದೆ ಮಲಗಿದವನ ಎದೆಯ ಮೇಲೆ ತಲೆ ಇರಿಸಿ ಕಣ್ಣು ಮುಚ್ಚಿದಳು. ಅವಳು ತನ್ನ ಎದೆಯ ಮೇಲೆ ಮಲಗುತ್ತಿದ್ದ ಹಾಗೆ ಅವಳನ್ನು ಬಳಸಿ ಅವಳ ಹಣೆಗೆ ಮತ್ತೊಮ್ಮೆ ಮುತ್ತನ್ನಿರಿಸಿ ತಾನು ಕೂಡ ಮಲಗಿದನು. ರೀ, ಬೆಳಗ್ಗೆಯಿಂದಲೂ ನೋಡುತ್ತಿದ್ದೇನೆ. ಇವತ್ತು ಯಾಕೋ ನೀವು ತುಂಬ ಡಲ್ ಆಗಿದ್ದೀರಾ. ಯಾಕೆ, ಏನಾಯಿತು ಎಂದು ಸಪ್ಪಗಿರುವ ಗಂಡನನ್ನು ನೋಡಿ ಕೇಳಿದರು ಸ್ಪಂದನ. ಸ್ಪಂದನ, ನನ್ನ ಮಗಳು ಇವತ್ತು ತಾಯಿಯಾಗುತ್ತಿದ್ದಾಳೆ ಎಂದು ಕೇಳುತ್ತಿದ್ದ ಹಾಗೆ ಅವಳು ಹುಟ್ಟಿದ ದಿನ ಅವಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ನಾನು ಸಂತೋಷಪಟ್ಟಂತಹ ಆ ಕ್ಷಣ ನನ್ನ ಕಣ್ಣ ಮುಂದೆ ಬಂದಿತು. ನನ್ನ ಮಗಳು ನನ್ನ ಎದೆಯ ಮೇಲೆ ಮಲಗುತ್ತಿದ್ದದ್ದು ನೆನಪಾಗಿ ಎಷ್ಟು ಬೇಗ ದಿನಗಳು ಉರುಳಿತು ಎನಿಸುತ್ತಿದೆ. ನೀನು ನನ್ನ ಜೀವನಕ್ಕೆ ಬರುವ ಮುಂಚೆ ಅವಳೇ ನನ್ನ ಪ್ರಪಂಚವಾಗಿದ್ದಳು. ಈಗ ಅವಳದೇ ಒಂದು ಹೊಸ ಪ್ರಪಂಚ ಸೃಷ್ಟಿಯಾಗಿದೆ. ಮೊದಲಾಗಿದ್ದರೆ ನನ್ನ ಮಗಳು ಒಬ್ಬಳೇ ಇದ್ದಳು. ಈಗ ಅವಳ ಒಡಲಿನಲ್ಲಿ ಇನ್ನೊಂದು ಜೀವ ಇದೆ. ಇಂತಹ ಸಮಯದಲ್ಲಿ ರಿಷಿಯ ಕೆಲಸವನ್ನು ನೆನೆದು ನೋವು ತಿನ್ನುತ್ತಾಳೆ. ತಂದೆಯಾಗಿ ನನ್ನ ಮಗಳ ನೋವಿಗೆ ಪರಿಹಾರ ಹುಡುಕಲು ನನ್ನಿಂದ ಆಗುತ್ತಿಲ್ಲವಲ್ಲ ಎನ್ನುವ ನೋವಾಗುತ್ತಿದೆ ಸ್ಪಂದನ. ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಎಲ್ಲದಕ್ಕೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತದೆ ಎಂದು ಹೇಳುತ್ತಾರೆ. ಆದರೆ ನನಗೆ ನನ್ನ ಮಗಳ ಸಮಸ್ಯೆಯನ್ನು ಬಗೆಹರಿಸಲು ಆಗುತ್ತಿಲ್ಲವಲ್ಲ ಎಂದು ನೆನೆದರೆ ತುಂಬ ಬೇಸರವಾಗುತ್ತದೆ ಎಂದು ಹೇಳುತ್ತಾ ನೊಂದುಕೊಂಡಿದ್ದರು. ಇತ್ತೀಚೆಗೆ ಮಿಥುನ್ ಅವರು ಮಗಳ ಬಗ್ಗೆ ಬಹಳ ಯೋಚನೆ ಮಾಡಲು ಶುರು ಮಾಡಿದ್ದಾರೆ. ಮೇಲೆ ಎಷ್ಟೇ ಗಟ್ಟಿಯಾಗಿ ತೋರಿಸಿಕೊಂಡರೂ ಅವರ ಮನಸ್ಸು ಮಗಳನ್ನು ನೆನೆದು ದುಃಖ ಪಡುತ್ತಲೇ ಇರುತ್ತದೆ. ಅದು ಸ್ಪಂದನ ಅವರಿಗೂ ಕೂಡ ಗೊತ್ತು. ನಿಂತಿದ್ದ ಮಿಥುನ್ ಅವರ ಭುಜದ ಮೇಲೆ ಕೈ ಇರಿಸುತ್ತಾ, ರೀ, ಪರಿಹಾರ ಇಲ್ಲದೆ ಇರುವ ಸಮಸ್ಯೆಗಳು ಯಾವುದೂ ಇಲ್ಲ ಎಂದು ನಿಮಗೂ ಕೂಡ ಗೊತ್ತು. ಈ ಮಗುವಿನ ಆಗಮನದಿಂದಲಾದರೂ ರಿಷಿಯ ಮನಸ್ಸು ಬದಲಾಗಬಹುದಲ್ಲವಾ? ನಾವು ಸ್ವಲ್ಪ ದಿನ ಕಾಯ್ದು ನೋಡಬೇಕು ಅಷ್ಟೇ. ಆದರೆ ನೀವು ಈ ರೀತಿ ನೋವು ತಿನ್ನುವುದನ್ನು ನನ್ನಿಂದ ನೋಡಲು ಆಗುತ್ತಿಲ್ಲ. ಈ ಬಾರಿ ರಿಷಿಯ ಜೊತೆ ನಾನೇ ಮಾತನಾಡುತ್ತೇನೆ ಎಂದವರ ಮಾತು ಕೇಳಿ, ಬೇಡ ಸ್ಪಂದನ, ಯಾರು ಎಷ್ಟೇ ಹೇಳಿದರೂ ಅವನು ಯಾರ ಮಾತನ್ನು ಕೇಳುವುದಿಲ್ಲ. ನೀನು ಅವನ ಬಳಿ ಮಾತನಾಡಿ ಅವನು ನಿನ್ನ ಮಾತನ್ನು ಕೇಳಲಿಲ್ಲ ಎಂದರೆ ನೀನು ಕೂಡ ತುಂಬ ನೋವು ಅನುಭವಿಸುತ್ತೀಯ ಎಂದು ಗೊತ್ತು. ಅವನ ಪಾಡಿಗೆ ಅವನನ್ನು ಬಿಡೋಣ. ಮುಂದೆ ಏನಾಗುತ್ತೆ ಎಂದು ದೇವರ ಮೇಲೆ ಭಾರ ಹಾಕುವುದೊಂದೇ ದಾರಿ ಎಂದರು. ಬೇಡ ಎಂದ ಮೇಲೆ ರಿಷಿಯ ಜೊತೆ ಮಾತನಾಡುವ ವಿಚಾರವನ್ನು ಅಲ್ಲಿಗೆ ಕೈಬಿಟ್ಟಿದ್ದರು. ಸ್ಕೂಲಿಗೆ ಹೋಗಲು ತಯಾರಾಗಿ ಕನ್ನಡಿಯ ಮುಂದೆ ನಿಂತವಳು ದರ್ಪಣದಲ್ಲಿ ತನ್ನನ್ನೇ ತಾನೇ ನೋಡಿಕೊಂಡು ನಾಚಿಕೊಳ್ಳುತ್ತಿದ್ದಳು. ಅದನ್ನು ಗಮನಿಸಿದ ಧನು ಅವಳ ಬಳಿಗೆ ಬಂದು ಇಂದಿನಿಂದ ಅವಳನ್ನು ಬಳಸುತ್ತಾ,
ಮೇಡಮ್, ಏನಿದು ಕನ್ನಡಿಯ ಮುಂದೆ ನಿಂತು ಇಷ್ಟೊಂದು ಬ್ಲಷ್ ಆಗ್ತಿದ್ದೀರಾ ಎಂದನು. ಅವನ ಮಾತು ಕೇಳಿ ಅವಳ ನಾಚಿಕೆ ಇನ್ನೂ ಹೆಚ್ಚಾಯಿತು. ಅವಳು ಈ ರೀತಿ ನಾಚಿಕೊಂಡದ್ದನ್ನು ಹಿಂದೆಂದೂ ನೋಡಿಲ್ಲ ಅವನು. ಕನ್ನಡಿಯಲ್ಲಿ ಅವಳ ಮುಖವನ್ನು ನೋಡಿ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು, ಶರದಿ, ಏನಾಯಿತು, ಯಾಕೆ ಹೀಗಿದ್ದೀಯಾ ಎಂದನು. ಅವನ ಮಾತು ಕೇಳಿ ತಲೆ ತಗ್ಗಿಸಿದವಳು, ಆರಾಧ್ಯ ಪ್ರೆಗ್ನೆಂಟ್ ಎಂದು ತಿಳಿದಾಗಿನಿಂದ ಆಗಲೇ ಅವಳ ಮುಖಭಾವ ಬದಲಾಗಿದೆ. ಅವಳ ಮುಖದಲ್ಲಿ ಹೊಸ ಚೈತನ್ಯ ಮೂಡಿದೆ. ಮುಖದ ಕಳೆ ಬದಲಾಗಿದೆ. ಮುಂದೊಂದು ದಿನ ನಾನು ಕೂಡ ತಾಯಿಯಾದರೆ ನನ್ನ ಮುಖ ಕೂಡ ಹಾಗೆ ಬದಲಾಗುತ್ತದಾ ಎಂದು ಯೋಚಿಸುತ್ತಿದ್ದೆ ಎಂದಳು. ಆರಾಧ್ಯ ತಾಯಿಯಾಗುತ್ತಿರುವುದನ್ನು ನೋಡಿ ತಾನು ಕೂಡ ತಾಯಿಯಾಗಬೇಕು ಎನ್ನುವ ಬಯಕೆ ಸಹಜವಾಗಿ ಮೂಡಿದೆ ಎಂದು ಅವನಿಗೂ ಕೂಡ ತಿಳಿದು ಹೋಯಿತು. ಅವಳ ಗಲ್ಲ ಹಿಡಿದು ಮೇಲೆತ್ತಿದವನು, ನೀನು ಕೂಡ ಪ್ರೆಗ್ನೆಂಟ್ ಆಗಬೇಕಾ ಎಂದು ಆಸೆ ಪಡುತ್ತಿದ್ದೀಯಾ ಎನ್ನುತ್ತಿದ್ದ ಹಾಗೆ ತಲೆಯನ್ನು ಉದ್ದುದ್ದ ಮಾಡಿ ಹೌದು ಎಂದಿದ್ದಳು. ಧನುಗೆ ಅವಳ ಆಸೆಗೆ ಏನು ಹೇಳಬೇಕು ಎನ್ನುವುದು ತಿಳಿಯಲಿಲ್ಲ. ಮದುವೆಯಾಗಿ ಸ್ವಲ್ಪ ದಿನ ಕಳೆದ ನಂತರ ಪ್ರತಿಯೊಂದು ಹೆಣ್ಣು ಮಕ್ಕಳ ಆಸೆ ಕೂಡ ಅದೇ ಅಲ್ಲವಾ? ಆದರೆ ಅವಳಿಗೆ ಇಷ್ಟು ದಿನ ಇಲ್ಲದೇ ಇರುವ ಆಸೆ ಆರಾಧ್ಯಳನ್ನು ನೋಡಿ ಹುಟ್ಟಿಕೊಂಡಿತ್ತು. ಶರದಿ, ನಾವು ಮದುವೆಯಾಗಿ ವರ್ಷಗಳು ಆಗಿಲ್ಲ, ಈಗಷ್ಟೇ ಮದುವೆಯಾಗಿದ್ದೇವೆ. ಮಕ್ಕಳು ಅಂಗಡಿಯಲ್ಲಿ ಸಿಗುವ ವಸ್ತುವಲ್ಲ, ಆಸೆ ಪಡುತ್ತಿದ್ದ ಹಾಗೆ ತಂದುಕೊಡಲು ಆಗುವ ಕಾಲಕ್ಕೆ ನಿಧಾನವಾಗಿ ಆಗಲಿ ಬಿಡು ಎಂದನು. ಅವನು ಮಗುವಿನ ವಿಷಯವನ್ನು ಇಷ್ಟು ಸಹಜವಾಗಿ ತೆಗೆದುಕೊಂಡದ್ದು ಶರದಿಗೆ ಏಕೋ ಸರಿ ಕಾಣಲಿಲ್ಲ. ಇಷ್ಟವರೆಗೂ ನಾಚಿಕೆಗೆ ರಂಗೇರಿದ ಅವಳ ಮುಖ ಈಗ ಬಾಡಿತು. ಧನು, ಯಾಕೆ ಹೀಗೆ ಮಾತನಾಡುತ್ತಿದ್ದೀಯಾ? ನಿನಗೆ ಮಗು ಬೇಕು ಎನ್ನುವ ಆಸೆ ಇಲ್ಲವಾ ಎಂದಳು. ಅವಳನ್ನು ಹಿಡಿದು ತನ್ನತ್ತ ಎಳೆದುಕೊಂಡವನು, ನನಗೂ ಆಸೆ ಇದೆ ಶರದಿ, ಆದರೆ ಈಗಲೇ ನಮಗೆ ಮಗುವಾದರೆ ನಮ್ಮ ಪ್ರೀತಿ ಮಗುವಿನ ಮೇಲೆ ಹೋಗುತ್ತೆ. ಆಮೇಲೆ ನೀನು ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀಯಾ ಎಂದು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದರೆ ನಾನೆಂತ ಮಾಡಲಿ ಹೇಳು? ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ನಾವಿಬ್ಬರು ಹೀಗೆ ಇರೋಣ, ಏನಂತೀಯಾ ಎಂದು ಮೋಹಕವಾಗಿಯೇ ಹೇಳಿದನು. ಹೋ, ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಹೇಳ್ತೀನಿ ಎಂದು ಈಗಲೇ ಡಿಸೈಡ್ ಆಗಿದ್ದೀಯಾ ಎಂದಳು. ಹ್ಞೂ, ಮತ್ತೆ ಈಗಲೇ ನನ್ನಂತಹ ಒಳ್ಳೆಯ ಹುಡುಗನ ಮೇಲೆ ಎಷ್ಟು ಜೋರು ಮಾಡ್ತೀಯಾ? ಇನ್ನು ಆಮೇಲೆ ಬಿಡ್ತೀಯಾ? ತಾನು ಕಡಿಮೆ ಇಲ್ಲ ಎನ್ನುವಂತೆ ಹೇಳಿದನು. ನಾನೇನು ಯಾವಾಗಲೂ ಬೇಕೆಂದು ನಿನ್ನ ಮೇಲೆ ಜೋರು ಮಾಡುವುದಿಲ್ಲ. ನಾನು ನಿನ್ನ ಮೇಲೆ ಜೋರು ಮಾಡ್ತೀನಿ ಎಂದವನು, ನನ್ನ ಜೊತೆ ಯಾಕೆ ಮಾತಾಡ್ತೀಯಾ, ಹೋಗು ಎಂದು ಹುಸಿಮುನಿಸಿನಿಂದ ಹೋಗಿ ಹಾಸಿಗೆ ಮೇಲೆ ಕುಳಿತಳು. ತುಂಬ ದಿನಗಳ ನಂತರ ಜೋರು ಮಾತನಾಡುತ್ತಿರುವವಳ ಮೇಲೆ ಮುದ್ದೊಕ್ಕಿತು ಅವನಿಗೆ. ಅವಳನ್ನು ಬೇಕೆಂದೇ ರೇಗಿಸುತ್ತಿದ್ದಾನಲ್ಲ. ಒಳಗೊಳಗೆ ನಗು ಬಂದು ತಾನು ಕೂಡ ಹೋಗಿ ಅವಳ ಬಳಿಯಲ್ಲಿಯೇ ಕುಳಿತವನು, ಶರದಿ, ನೀನು ಈ ರೀತಿ ನನ್ನ ಮೇಲೆ ಜೋರು ಮಾಡಿ ಎಷ್ಟು ದಿನ ಆಗಿತ್ತು? ಇತ್ತೀಚೆಗೆ ತುಂಬ ಸೈಲೆಂಟ್ ಆಗಿದ್ದೀಯಾ. ನೀನು ಯಾವಾಗಲೂ ನನ್ನ ಜೊತೆ ಜಗಳ ಮಾಡಿಕೊಂಡಿದ್ದರೆ ಚಂದ ಎಂದನು. ಬೇಕೆಂದೇ ಜಗಳ ಮಾಡಲು ಆಗುವುದಾ ಹೇಳುವುದನು? ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿ ಇರಲು ಆಗುವುದಿಲ್ಲ. ಆಗ ನನಗೆ ನಿನ್ನ ಮೇಲೆ ಕೋಪ ಇತ್ತು, ಹಾಗಾಗಿ ಜಗಳ ಮಾಡುತ್ತಿದ್ದೆ. ಈಗ ಕೋಪ ಇಲ್ಲವಲ್ಲ, ಯಾಕೆ ಜಗಳ ಮಾಡಲಿ? ನೀನು ಹೇಳಿದ ಹಾಗೆ ಮಕ್ಕಳು ಬೇಕು ಎಂದಾಗ ಆಗುವುದಿಲ್ಲ ಎಂದು ನನಗೂ ಗೊತ್ತು. ಯಾವಾಗ ಆಗುತ್ತೋ ಆಗಲೇ ಆಗಲಿ ಬಿಡು. ಇನ್ನೆಂದು ನಾನು ಮಗುವಿನ ಬಗ್ಗೆ ಯೋಚಿಸುವುದಿಲ್ಲ ಎಂದಳು. ಅವಳ ಬೇಸರದ ಮುಖ ನೋಡಿದವನು, ಶರದಿ, ನನ್ನ ಮಾತಿನಿಂದ ಬೇಜಾರಾಯ್ತಾ ಎನ್ನುತ್ತಿದ್ದ ಹಾಗೆ, ಇಲ್ಲದನ್ನು ನೀನು ಇರುವುದನ್ನೇ ಹೇಳಿದ್ದೀಯಾ, ಬೇಜಾರು ಯಾಕೆ? ಹಾಗೇನಿಲ್ಲ ಎಂದು ತುಟಿ ಅರಳಿಸಿದಳು. ಅವಳು ಅಷ್ಟು ಸುಲಭವಾಗಿ ತನ್ನ ಮಾತನ್ನು ಒಪ್ಪಿದ್ದನ್ನು ನೋಡಿ ಅವಳ ಹಣೆಯ ಮೇಲೆ ತುಟಿಯೊತ್ತಿ ಅಲ್ಲಿಂದ ಹೊರಟಿದ್ದನು. ಮೇಡಮ್, ನಿಮಗೊಂದು ಗುಡ್ ನ್ಯೂಸ್ ಇದೆ ಎಂದು ಹೊರಗಿನಿಂದಲೇ ಕೂಗಿಕೊಂಡು ಒಳಗೆ ಬಂದಿದ್ದಳು ತಾಪ್ಸಿ. ಮಲಗಿದ್ದ ಸುನಾಲಿ ಎದ್ದು ಕುಳಿತು, ಏನು ತಾಪ್ಸಿ ಎಂದಳು. ಅದೇನು ಎಂದು ಗೆಸ್ ಮಾಡಿ ನೋಡೋಣ ಎನ್ನುತ್ತಿದ್ದ ಹಾಗೆ, ನನ್ನ ಜೀವನದಲ್ಲಿ ಗುಡ್ ನ್ಯೂಸ್ ಎನ್ನುವುದು ಮರೀಚಿಕೆಯಾಗಿದೆ, ಅದೇನು ನೀನೇ ಹೇಳು ಎಂದಳು ಸೋತ ಧ್ವನಿಯಲ್ಲಿ. ಇಲ್ಲ ಮೇಡಮ್, ಈ ಗುಡ್ ನ್ಯೂಸ್ ಕೇಳಿದರೆ ನೀವು ತುಂಬ ಖುಷಿ ಪಡ್ತೀರಾ ಎನ್ನುತ್ತಿದ್ದ ಹಾಗೆ, ನನ್ನ ಮಗಳ ವಿಷಯ ಒಂದೇ ಈಗ ನನಗೆ ಖುಷಿ ಕೊಡುವುದು. ಅಂದರೆ ನನ್ನ ಮಗಳು ನನ್ನನ್ನು ಮಾತನಾಡಿಸುತ್ತಾಳಾ ಎಂದು ಕಣ್ಣರಳಿಸಿದಳು. ಅದಕ್ಕಿಂತಲೂ ಇನ್ನೂ ಖುಷಿಯ ವಿಚಾರ ಮೇಡಮ್, ನಿಮ್ಮ ಮಗಳು ತಾಯಿಯಾಗುತ್ತಿದ್ದಾರೆ ಎಂದು ತಾಪ್ಸಿ ಹೇಳುತ್ತಿದ್ದ ಹಾಗೆ ಕುಳಿತಲ್ಲಿಂದ ಎದ್ದು ನಿಂತು, ಏನು ಹೇಳ್ತಿದ್ದೀಯಾ ತಾಪ್ಸಿ?
ನನ್ನ ಮಗಳು ತಾಯಿಯಾಗ್ತಿದ್ದಾಳಾ ಎಂದು ಖುಷಿಯಲ್ಲಿಯೇ ಕೇಳಿದಳು. ಹೌದು ಮೇಡಮ್, ನೀವು ನಿಮ್ಮ ಮಗಳು ಅಳಿಯನನ್ನು ಹಿಂಬಾಲಿಸಲು ಹೇಳಿದ ಹುಡುಗರೇ ಈ ವಿಷಯವನ್ನು ಹೇಳಿದ್ದು. ಅವರು ಹಾಸ್ಪಿಟಲ್ನಲ್ಲಿ ವಿಚಾರಿಸಿ ಕನ್ಫರ್ಮ್ ಮಾಡಿಕೊಂಡು ನನಗೆ ಹೇಳಿದ್ದಾರೆ ಎಂದು ತಾಪ್ಸಿ ಹೇಳುತ್ತಿದ್ದ ಹಾಗೆ ಸುನಾಲಿಯ ಕಣ್ಣುಗಳು ತುಂಬಿದವು. ತಾಪ್ಸಿ, ಎಂತಹ ಖುಷಿಯ ವಿಚಾರ ಹೇಳಿದೆ. ಒಬ್ಬ ತಾಯಿಯಾಗಿ ತನ್ನ ಮಗಳು ತಾಯಿಯಾಗುತ್ತಿದ್ದಾಳೆ ಎನ್ನುವುದು ಎಷ್ಟು ಸಂತೋಷದ ವಿಷಯ ಗೊತ್ತಾ? ಈ ವಿಷಯವನ್ನು ಕೇಳಿ ಬಹಳ ಖುಷಿಯಾಗುತ್ತಿದೆ ಎಂದವಳು ಏನನ್ನು ನೆನೆದು, ತಾಪ್ಸಿ, ನಾನು ಸಾಯುವುದರೊಳಗೆ ಮಗು ಹುಟ್ಟಿರುತ್ತೆ ಅಲ್ವಾ ಎಂದಳು. ಹಾಗೆಲ್ಲ ಮಾತಾಡಬೇಡಿ ಮೇಡಮ್, ಏನೂ ಆಗುವುದಿಲ್ಲ ಎಂದವಳ ಮಾತಿಗೆ, ನಿನ್ನೆ ನಾನು ತುಂಬ ದಿನ ಬದುಕುವುದಿಲ್ಲ ಎಂದು ಡಾಕ್ಟರ್ ಹೇಳಿದ್ದಾರಲ್ಲ ತಾಪ್ಸಿ. ಸಾಯಲು ನನಗೆ ಬೇಸರ ಇಲ್ಲ ಬಿಡು. ಆದರೆ ಈಗ ಮೊಮ್ಮಗುವನ್ನು ನೋಡಿ ಸಾಯಬೇಕು ಎನ್ನುವ ಹೊಸ ಆಸೆ ಚಿಗುರೊಡೆಯುತ್ತಿದೆ. ನನ್ನ ಆಸೆ ಈಡೇರುತ್ತದೆಯಾ ಎಂದು ಆಸೆಯ ಕಣ್ಣುಗಳಿಂದ ಕೇಳಿದರೆ ತಾಪ್ಸಿಗೆ ಏನು ಹೇಳಬೇಕು ಎನ್ನುವುದು ತಿಳಿಯಲಿಲ್ಲ. ಏನೋ ತುಂಬ ತೊಂದರೆ ಇದೆ, ಕೆಲಸ ಬೇಕೇ ಬೇಕು ಎಂದೆಯಲ್ಲ ಎಂದು ನಾನು ಕೂಡ ಕೆಲಸ ಕೊಟ್ಟರೆ ನನಗೂ ಹೇಳದೆ ಅರ್ಧಕ್ಕೆ ಕೆಲಸ ಬಿಟ್ಟು ಹೋಗುತ್ತೀಯಾ? ಸರ್, ನಾನು ಹೇಳ್ತಿದ್ದೀನಲ್ಲ, ನನ್ನ ಹೆಂಡತಿಗೆ ಹುಷಾರಿರಲಿಲ್ಲ, ಅದಕ್ಕೆ ಸಡನ್ ಆಗಿ ಹೋಗಿದ್ದು ಎಂದು ಸೋತ ಧ್ವನಿಯಲ್ಲಿ ಹೇಳಿದನು ರಿಷಿ. ಹೆಂಡತಿಗೆ ಹುಷಾರಿಲ್ಲ ಅಂದರೆ ನನಗೆ ಹೇಳಿ ಹೋಗಬೇಕು, ಇಲ್ಲ ಹೋದ ಮೇಲೆ ಒಂದು ಫೋನ್ ಮಾಡಿ ಹೇಳಬೇಕು ಎಂದು ಗೊತ್ತಾಗಲಿಲ್ಲವಾ? ಅದು ಹೋಗಲಿ, ಮಾರನೇ ದಿನ ಕೆಲಸಕ್ಕೆ ಬರ್ತೀಯಾ ಎಂದರೆ ಅವತ್ತು ಕೂಡ ಬರದೆ ಇವತ್ತು ಬಂದು ನನ್ನ ಮುಂದೆ ಹೀಗೆ ನಿಂತಿದ್ದೀಯಾ? ತಿಂಗಳ ಸಂಬಳ ತೆಗೆದುಕೊಳ್ಳುತ್ತಿದ್ದ ಹಾಗೆ ಕೆಲಸ ಕದಿಯುವವರನ್ನು ನಾನು ಎಷ್ಟು ಜನರನ್ನು ನೋಡಿಲ್ಲ. ನಿನಗೆ ವಯಸ್ಸಾಗಿರುವಷ್ಟು ನನಗೆ ಇದರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ಮುಂದೆ ನಿನ್ನಂಥವನಿಗೆ ನನ್ನ ಗ್ಯಾರೇಜ್ನಲ್ಲಿ ಜಾಗ ಇಲ್ಲ. ಈಗಿಂದೀಗಲೇ ಇಲ್ಲಿಂದ ಹೊರಡುತ್ತಿರು ಎಂದು ಕೋಪದಲ್ಲಿ ಹೇಳಿದನು ಗ್ಯಾರೇಜ್ನ ಮಾಲೀಕ. ಸರ್, ಹಾಗೆ ಹೇಳ್ಬೇಡಿ, ನಾನು ನಿಮಗೆ ಕಾಲ್ ಮಾಡಿ ತಿಳಿಸುವ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್ ಸರ್, ಇನ್ನೊಮ್ಮೆ ಹೀಗೆ ಮಾಡುವುದಿಲ್ಲ. ಆದರೆ ಕೆಲಸ ಇಲ್ಲ ಎಂದು ಮಾತ್ರ ಹೇಳಬೇಡಿ. ನೀನಿನ್ನೂ ಇಲ್ಲಿ ಕೆಲಸ ಮಾಡಬೇಡ ಎಂದು ಹೇಳಿದರೂ ಕೇಳದೆ ಅವರನ್ನು ಮತ್ತೆ ವಿನಂತಿಸಿಕೊಳ್ಳುತ್ತಿದ್ದ ರಿಷಿ. ನೋಡು, ನೀನು ಏನೇ ಹೇಳಿದರೂ ಅಷ್ಟೇ, ನಿನಗೆ ನಮ್ಮ ಗ್ಯಾರೇಜಿನಲ್ಲಿ ಕೆಲಸ ಇಲ್ಲ. ಅಧಿಕ ಪ್ರಸಂಗತನ ಮಾಡದೆ ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇರು ಎಂದು ಕೋಪದಲ್ಲಿ ಹೇಳಿದರು. ಮುಂದುವರೆಯುವುದು. ಈ ಗ್ಯಾರೇಜಿನಲ್ಲೂ ಕೂಡ ಕೆಲಸ ಇಲ್ಲದೆ ಹೋದ ರಿಷಿಗೆ ಮುಂದಿನ ಜೀವನ ಹೇಗೆ ನಡೆಯುತ್ತದೆ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ. ಧನ್ಯವಾದಗಳು.